ಮೈಸೂರು ಕಾರ್ತಿಕ್ನ ಕೊಲೆ ಕೇಸು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಚರ್ಚೆಗೀಡಾಗಿತ್ತು. ಏನು ಸ್ನೇಹಿತರಿಂದಲೇ ಕೊಲೆ ಆಯಿತು, ಅದು ಮೈಸೂರು ಕಾರ್ತಿಕ್ನ ಏನಿದೆ ಹತ್ಯೆ ಯಾಕೂ ಮುಂಚೆ ಕಾರ್ತಿಕ್ ಯಾರಂತಾನೆ ಯಾರಿಗೂ ಗೊತ್ತಾಗಲಿಲ್ಲ ಕೆಲವೊಬ್ಬರಿಗೆ. ಏನು ಇವಾಗ ಏನು ಹೈಯೆಸ್ಟ್ ಫ್ಯಾನ್ ಬೇಸ್ ಮೇಂಟೈನ್ ಆಗಿದೆ, ಇವಾಗ ಏನು ಅತಿ ಹೆಚ್ಚು ಜನಕ್ಕೆ ಗೊತ್ತು, ಇದ್ರೆ ಇವನ್ ಥರ ಇರಬೇಕು, ಬೆಳೆದ್ರೆ ಇವನ್ ಥರ ಬೆಳಿಬೇಕು, ಮಾಡಿದ್ರೆ ಇವನ್ ಥರ ಮಾಡಬೇಕು ಅಂತಲ್ಲ. ಆದರೆ ಕಾರ್ತಿಕ್ ಸಾಯುವ ಮುಂಚೆ ಯಾರಿಗೂ ಗೊತ್ತೇ ಇರಲಿಲ್ಲ. ಏನಂತಂದ್ರೆ ಅವ್ರ ಬ್ರದರ್ ಆಗಿರ್ಬೋದು, ಅವನಾಗಿರ್ಬೋದು, ಅಷ್ಟು ಸಾಯೋಕ್ಕೂ ಮುಂಚೆ ಏನು ಆ ವಿಭಾಗದ ಮೈಸೂರು ಲೋಕಲ್ ವಿಭಾಗದಲ್ಲಿ ಅಷ್ಟೇ ಗೊತ್ತಿತ್ತು. ಸತ್ತಾದ್ಮೇಲೆ ಅತಿ ಹೆಚ್ಚು ಜನ ಸಂಪಾದನೆ ಮಾಡಿದಂತ ಯಾವ್ದಾದ್ರು ಒಬ್ಬ ರೌಡಿ ಶೀಟರ್ ಅಥವಾ ಏನು ಸಮಾಜ ಸೇವಕರು ಅಂತ ಕರೀತಾರೆ ಅಂಥವ್ರ ಲಿಸ್ಟ್ನಲ್ಲಿ ಇದ್ದ ಅಂತಂದ್ರೆ ಕಾರ್ತಿಕ್ ಟಾಪ್ 1 ಅಲ್ಲಿ ಇರ್ತಾನೆ ಯಾವಾಗಲೂ. ಅವನು ಅದೇ ಮಟ್ಟಿಗೆ ಅವ್ನು ಸತ್ತಾಗ ಸಹಿತ ವಿಡಿಯೋಗಳನ್ನ ನೀವು ಸಹಿತ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದೀರಾ. ಅವನು ಆ ಮಟ್ಟಿಗೆ ಹೆಸರು ಮಾಡಿದ್ದು ನಿಜ, ಆ ಮಟ್ಟಿಗೆ ಜನನು ಸಂಪಾದನೆ ಮಾಡಿದ್ದ, ಪ್ರೀತಿ ಸಂಪಾದನೆ ಮಾಡಿದ್ದ. ಯಾರು ಒಬ್ರು ಇಡೀ ಸಾಮಾಜಿಕ ಜಾಲತಾಣ ಒಂದು ಕೆಟ್ಟ ಕಮೆಂಟ್ ಹಾಕಿಲ್ಲ ಆ ವ್ಯಕ್ತಿ ಬಗ್ಗೆ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿ ಯಾವ ಮಟ್ಟದಲ್ಲಿ ಹೆಸರು ಮಾಡಿದ್ರೆ ಅಂತ. ಆಮೇಲೆ ಒಂದು ಲೈವ್ ಸ್ಟೋರಿ ಏನಪ್ಪಾ ಅಂತಂದ್ರೆ ಅವನ ಬ್ರದರ್ ಒಬ್ರು ಇದ್ರು ಪ್ರಭುದೇವ್ ಅಂತ, ಅವನು ಸಹಿತ ಅದೇ ಮಟ್ಟಿಗೆ ಜನ ಸಂಪಾದನೆ ಮಾಡ್ತಾ ಇದ್ದಾನೆ, ಪ್ರೀತಿ ಗಳಿಸಿದ್ದಾರೆ. ಅವ್ರ ಅಣ್ಣ ತಮ್ಮನ ಬಾಂಡಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇವಾಗಲೂ ಕೂಡ ಅವರು ಇನ್ಸ್ಟಾ ಏನಿದೆ ಪೇಜ್ಗಳಲ್ಲಿ ಕೆಲವೊಂದನ್ನು ಹಾಕ್ತಾ ಇರ್ತಾರೆ ಬ್ರದರ್ದು ನೆನಪಿಗೋಸ್ಕರ. ಯಾವತ್ತೂ ಸ್ವಂತ ಅಣ್ಣ ಕಳ್ಕೊಂಡಿರೋ ನೋವನ್ನ ಮರೆಯೋದಕ್ಕೆ ಆಗೋದಿಲ್ಲ. ಆ ನೋವಿನಲ್ಲಿ ಅವರು ಸಹಿತ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಅವ್ರದ್ದು ಫ್ರೆಂಡ್ಶಿಪ್ ಇಂದ ಒಂದು ಇದಾಯ್ತಲ್ಲ ಹತ್ಯೆ. ಏನು ಅಂತ ಅಂದ್ರೆ ಕಾರ್ತಿಕ್ ಮತ್ತೆ ಪ್ರವೀಣ್ ಸುಮಾರು ದಿವಸಗಳಿಂದ ಜಗಳಗಳನ್ನ ಆಡ್ಕೊಂಡಿರ್ತಾರೆ. ಹಣಕಾಸಿನ ವ್ಯವಹಾರವಾಗಿ, ಮತ್ತೊಂದು ವಿಚಾರವಾಗಿ, ಈ ತರ ಹೆಸರು ಮಾಡೋ ವಿಚಾರವಾಗಿ ಜಗಳ ಆಡ್ಕೊಂಡಿರ್ತಾರೆ. ಏನಂತ ಕೆಲವು ದಿವಸಗಳಾದ್ಮೇಲೆ ತನ್ನ ಸ್ನೇಹಿತ ಮತ್ತೆ ಬಂದ. ಕಾರ್ತಿಕ್ ಜೊತೆ ಯಾವಾಗಲೂ ಹುಡುಗರು ಇರ್ತಾರೆ ಎಂದು ನಾನೇ ಸಹಿತ ಹೇಳಿದ್ದೆ. ಬಟ್ ಏನಂತಂದ್ರೆ ಬರ್ತಿರೋನು ಅವ್ರ ಹುಡುಗನೇ ಅಲ್ವಾ, ಮತ್ತೆ ಯಾಕೆ ನಾನು ಹುಡುಗರು ಹಾಕೊಂಡು ಹೋಗ್ಬೇಕು ಅಂತ. ಕಾರ್ತಿಕ್ ಆಲ್ರೆಡಿ ಗಡೀಪಾರಾಗಿ ವರ್ಣ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಒಂದು ಹೋಟೆಲ್ ಇದ್ನಲ್ಲ, ಅವಾಗ ಏನು ಅಂತ ಅಂದ್ರೆ ಇವನಿಗೆ ಇನ್ಫಾರ್ಮೇಶನ್ ಹೋಗ್ಬಿಟ್ಟಿದೆ ಪ್ರವೀಣ್ ಅವ್ರಿಗೆ ಇನ್ಫಾರ್ಮೇಶನ್ ಹೋಗಿದ್ದ ತಕ್ಷಣ ಏನ್ ಮಾಡ್ಬಿಟ್ಟಿದ್ದಾನೆ, ಇವನು ಸಹಿತ ಒಂದು ಟೀಮ್ನ ಕಟ್ಬಿಟ್ಟು ಬಂದಿದ್ದಾನೆ. ಪ್ರವೀಣ್, ಅವಿ ಮತ್ತೆ ಇನ್ನೊಬ್ಬ ಚಂದು ಗೌಡ, ಇನ್ನ ಈ ತರ ಸೇರ್ಕೊಂಡು 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆದ್ರೆ ಏನು ಅಂತಂದ್ರೆ ಇವನು ಕಾರ್ತಿಕ್ ಯಾವತ್ತು ಒಬ್ಬನೇ ಓಡಾಡೋಂಥ ವ್ಯಕ್ತಿನಲ್ಲ, ಈ ಸ್ನೇಹಿತ ಕರ್ದನಲ್ಲ, ಇವಾಗ ಜೊತೆಲಿ ಇದ್ದವನೇ ಕರ್ದವನೇ, ಏನೂ ಆಗೋದಿಲ್ಲ ಬಿಡು ಅನ್ನೋ ಧೈರ್ಯದ ಮೇಲೆ ಇವನು ಹೋಗಿದೆ. ಅಲ್ಲಿ ಸ್ನೇಹಿತನಿಂದಲೇ ಕೊಲೆ ಆಗುತ್ತೆ ಅನ್ನೋದು ಒಂದು ಚೂರು ಇನ್ಫಾರ್ಮೇಶನ್ ಇವನಿಗೆ ಇರಲಿಲ್ಲ. ಸ್ನೇಹಿತ ಬಹಳ ವರ್ಷಗಳ ನಂತರ ಬರ್ತಿದ್ದಾನೆ ಅಂತ ಇವನು ಸಹಿತ ಜೋಶಲ್ಲಿ ಸಿಂಗಲ್ ಆಗಿ ಹೋದ. ಅಭಿಮಾನಿಗಳನ್ನು ಗಳಿಸಿದೆ ಅಂತಂದ್ರೆ ಸತ್ತಾದ್ಮೇಲೆ ಅತಿ ಹೆಚ್ಚು ಅಭಿಮಾನಿಗಳು ಗಳಿಸಿದಂತ ಯಾರಾದ್ರೂ ಕರ್ನಾಟಕದಲ್ಲಿ ನೋಡಿ ಇದ್ದ ಅಂತಂದ್ರೆ ಅದು ಕಾರ್ತಿಕ್ ಒಬ್ಬನೇ ಸರ್. ಆ ತರ ಮತ್ತೆ ಯಾರು ಊಟದಿಲ್ಲ ಹಿಂದೆಂದು ಮುಂದೆಂದು ಊಟಕ್ಕೂ ಆಗಲ್ಲ ಸರ್ ಅಂತ ಎಲ್ಲ ಹೇಳಿದ್ರು. ಆದ್ರೆ ಚಪಾತಿಯಿಂದ ಹುಡುಗಿ ಫೋನ್ ಮಾಡಿದ್ರು ಅಂತ ಹೇಳಿದ್ರು. ಈ ಹುಡುಗಿ ವಿಚಾರ ಅಂತ ಬಂತಲ್ಲ, ಇಲ್ಲಿ ಕೆಲವೊಬ್ರು ಏನ್ ಹೇಳ್ತಾರೆ, ಕಾರ್ತಿಕ್ ಆಂಟಿ ಸವಾಸ ಮಾಡಿ ಹಾಳಾಗ್ಬಿಟ್ಟ, ಆಂಟಿ ಸವಾಸದಿಂದ ಸತ್ತ. ಆಮೇಲೆ ಕೆಲವೊಬ್ರು ಆಗ್ತಾರೆ ಒಂದು ಡ್ಯಾಶ್ಗೋಸ್ಕರ ಒಂದು ಆರ್ಡರ್ ಆಯಿತು ಅಂತ ಆಗ್ತಾರೆ. ಖಂಡಿತ ಆ ಥರ ವ್ಯಕ್ತಿ ಕಾರ್ತಿಕ್ ಅಲ್ಲ. ಅವನು ಸಹಿತ ಒಂದು ಹುಡುಗಿನ ಇಷ್ಟಪಡ್ತಿದ್ದ, ಮದುವೆ ಆಗಬೇಕು ಅಂತ ಕೂಡ ಇದ್ದ, ಚೆನ್ನಾಗಿದ್ದ, ಒಳ್ಳೆ ಫ್ಯಾಮಿಲಿ ಮ್ಯಾನ್ ಆಗ್ಬೇಕಂತ ಇದ್ದ. ಬಟ್ ದುರದೃಷ್ಟವಶ ಈ ಥರ ಆಗಿದೆ. ಕಾರ್ತಿಕ್ ಆಂಟಿ ಸವಾಸಾಲ ಮಾಡ್ಬಿಟ್ಟು ಈ ಥರ ದುಶ್ಚಟಗಳಿಂದ ಸತ್ತೋಗುವಂಥ ಕ್ಯಾರೆಕ್ಟರ್ ಒಂದಲ್ಲ. ಆಮೇಲೆ ಅವನು ಇಸ್ಪಿಟಿಂದ ದುಡ್ಡು ಮಾಡಿದ್ದಾನೆ ಅಂತ ಕೆಲವೊಬ್ರು ಹೇಳ್ತಾರೆ. ಆ ಥರ ಎಲ್ಲ ಏನಿಲ್ಲ. ಆಟೋ ಕನ್ಸಲ್ಟೇಷನ್ ಮತ್ತು ಆಟೋ ಡಿಪಾರ್ಟ್ಮೆಂಟ್ಗಳೆಲ್ಲ ಇದ್ದವನು. ಆದ್ದರಿಂದ ಅವನು ಹಳೇ ಫೀಲ್ಡ್, ಅವನು ಆಟೋದಲ್ಲಿ ಹಳೆಯವನು. ಇದರಲ್ಲೂ ಅವನು ಸ್ವಲ್ಪ ಹಣಕಾಸನ್ನ ಸಂಪಾದನೆ ಮಾಡಿದ್ದಾನೆ, ಬಡ್ಡಿ ವ್ಯವಹಾರ ಈ ಥರದ್ರಲ್ಲಿ ಕೆಲವೊಂದು ಸಂಪಾದನೆ ಮಾಡಿದ್ದಾನೆ. ಅವ್ರ ಮದರ್ ಸಹಿತ ಹೇಳಿದ್ರು. ಆಮೇಲೆ ಅವ್ರ ಮದರು ಕೆಲವೊಂದು ಮೊನ್ನೆ ವಿಷ್ಣುವರ್ಧನ್ ಭಾಷಣ ಮಾಡಿದ್ರು, ವಿಷ್ಣುವರ್ಧನ್ ಹುಟ್ಟುಹಬ್ಬ ದಿನ, ಅದಕ್ಕೂ ಸಹಿತ ಕೆಟ್ಟ ಕಮೆಂಟ್ ಆಗ್ತಾರೆ. ಆ ಥರ ಎಲ್ಲ ದುಷ್ಟರುಗಳು ಆ ಥರ ಕೆಟ್ಟ ಕಮೆಂಟ್ ಎಲ್ಲ ಹಾಕ್ಬಾರ್ದು. ನೋಡಪ್ಪ, ಇಲ್ಲಿ ಕಾರ್ತಿಕ್ ಯಾರೋ ಒಬ್ಬನಿಗೆ ತಲೆ ಹೊಡೆದ್ಬಿಟ್ಟು ಸಾಮ್ರಾಜ್ಯ ಕಟ್ಟಿಲ್ಲ, ಸ್ವಂತ ತಾಕತ್ತಿಂದ ಕಟ್ಟಿರೋದವನು. ಆ ವ್ಯಕ್ತಿ ಬರ್ತಿದ್ದಾನೆ ಅಂತ ಗೊತ್ತಾದ್ರೆ ಇಲ್ಲಾದ್ರೂ ಒಂದು ಜಾಗಗಳಲ್ಲಿ ಸುಮಾರು ಒಂದು 50-60 ಜನ ಹುಡುಗರು ಮುಂಚಿತವಾಗಿ ಇರ್ಬಿಡೋದು. ಕಾರ್ತಿಕ್ ಬರ್ತಿದ್ದಾನೆ ಅಂತ ಗೊತ್ತಾದ್ರೆ ಮುಂಚಿತವಾಗಿ 50-60 ಜನ ಫಿಕ್ಸ್ ಅನ್ಕೊಂಬಿಡಿ. ಹುಟ್ಟಿದ ಹಬ್ಬ ಆಗಿರ್ಬೋದು, ಅದರೊಂದು ಮದುವೆ ಇವೆಂಟ್ಗಳಾಗಿರ್ಬೋದು, ಸತ್ತಿದ ಕಾರ್ಯ ಯಾವ್ದಾರ ಒಂದಾಗಲಿ, ಪ್ರತಿಯೊಂದರಲ್ಲೂ ಕಾರ್ತಿಕ್ ಇರ್ತಿದ್ದ. ಹಾಸ್ಪಿಟಲ್ ಹೆಲ್ಪಿಂಗ್ ನೇಷನ್ ಇರ್ತಿದ್ದ. ನಮ್ಮ ಇನ್ಸ್ಟಾ ಪೇಜ್ಗಳೆಲ್ಲ ಕೆಲವೊಂದು ಹಾಕಿದ್ದೀನಿ ನಾನು, ಪ್ರೂಫ್ಗಳು ಕೆಲವೊಬ್ಬರು ಕೇಳಿದ್ರು. ಸೊ ಅವನು ಆ ಥರ ಎಲ್ಲ ಮಾಡಿದಾನೆ ಹೆಲ್ಪ್ಗಳನ್ನ, ಎಲ್ಲೂ ಸಹಿತ ಇದುವರೆಗೂ ಅವ್ನು ಹೇಳ್ಕೊಂಡಿಲ್ಲ. ಆಮೇಲೆ ಮೊನ್ನೆ ಏನಾಯ್ತು ಅಂತಂದ್ರೆ, ಮೊನ್ನೆ ಒಂದು ರೀಸೆಂಟಾಗಿ ಒಂದು ರಿವೆಂಜ್ ಮಾಡ್ರೆ ಆಯಿತು ಅಂತ ಹಾಕಿದ್ರು. ಆಲಪ್ಪ ಅಂತ ಏನಿದೆ ಕಾರ್ತಿಕ್ನ ಒಂಥರ ಬಲ್ಲರಿ ಬಂಟ ಅಂತ ಹೇಳ್ಬೋದು. ಆಲಪ್ಪ ಅಂತ ಅವನು ಕಾರ್ತಿಕ್ ಅವನ ಜೊತೆ ಇರ್ತಿದ್ದ, ಕಾರ್ತಿಕ್ನ ಸಹಚಾರ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅವನು ಮಾಡ್ದ ಮೊನ್ನೆ ಒಂದು ಪ್ರಕರಣವನ್ನ. ಆ ಆಲಪ್ಪನ ಶಿಷ್ಯ, ಕಾರ್ತಿಕ್ನ ಶಿಷ್ಯ, ಇದು ಕಾರ್ತಿಕ್ನ ರಿವೆಂಜ್ ಅಂತಾನೆ ಹೇಳ್ತಾರೆ. ಮೊನ್ನೆ ಜೈಲಲ್ಲೂ ಸಹಿತ ತಳಿಸಿದ್ರು, ಮೈಸೂರು ಜೈಲಲ್ಲಿ ಇವನ್ನ ಕಾರ್ತಿಕ್ ಕೊಲೆ ಆರೋಪಿನ ಜೈಲಿನಲ್ಲೂ ಸಹಿತ ತಳಿಸಿದ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗ ಗಬ್ಬುಸ್ತಾ ಇದ್ದಾರೆ ಕೆಲವೊಬ್ರು. ಅವ್ರಿಗೆಲ್ಲ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸರು. ಯಾವತ್ತೂ ಕಾನೂನನ್ನ ಕೈಗೆ ತಗೊಳ್ಬಾರ್ದು.
ಕಾನೂನಿನ ಲಿಮಿಟ್ಸಲ್ಲಿ ಇರಬೇಕು. ಅವ್ರನ್ನ ರಿವೆಂಜು ಇದು ರಿವೆಂಜ್ ಅಂತ ಯಾರು ಸಹಿತ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಕೊಂಡ್ರೆ ಇಮ್ಮಿಡಿಯೇಟ್ ಅವ್ರ ಮೇಲೇ ಇದಾಗುತ್ತೆ, ಆ್ಯಕ್ಷನ್ಗಳನ್ನ ತಗೊಳ್ತಾರೆ. ಕಾರಲ್ಲಿ ಮೊನ್ನೆ ಅದು ಯಾರ್ದು ಗಿಲ್ಕಿ ವೆಂಕಟೇಶ್ ಅಂತ ಏನು ಕೊಲೆ ಆಯಿತು, ಅದು ಕಾರ್ತಿಕ್ನ ರಿವೆಂಜು, ಕಾರ್ತಿಕ್ನ ಸಹಚರ ಅಂತಾರೆ. ಕೆಲವೊಂದು ನ್ಯೂಸ್ದವ್ರು ಹೇಳ್ತಾರೆ ಕಾರ್ತಿಕ್ನ ಸಹಚರ ಗಿಲ್ಕಿ ವೆಂಕಟೇಶ್ ಅಂತ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಕಾರ್ತಿಕ್ನ ರಿವೆಂಜ್ ಅಂತ ಇದನ್ನ ಹೇಳ್ತಾರೆ. ಆ ಥರ ಎಲ್ಲ ಇಲ್ಲ. ಡ್ರಿಂಕಿಂಗ್ ಅಂದರೆ ಕಾರ್ತಿಕ್ಕು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದ ಅವತ್ತು, ಡ್ರಿಂಕಿಂಗಿಂದ ಮರ್ಡರ್ಗೆ ಸ್ಕೆಚ್ ಹಾಕ್ಬಿಟ್ಟಿದ್ರು. ಡ್ರಿಂಕ್ ಆಗಿದ್ದಕ್ಕೆ ಈ ಥರ ಸ್ಕೆಚ್ ಹಾಕ್ಬಿಟ್ಟು ಮರ್ಡರ್ ಆಗಿದೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಆ ಥರ ಎಲ್ಲ ಇಲ್ಲ. ಕಾರ್ತಿಕ್ ಏನಾದರೂ ಸ್ಟಡಿ ಆಗಿದ್ದ ಅವತ್ತು ನೀವೇ ಸಹಿತ ವಿಡಿಯೋ ನೋಡ್ತಾ ಇದ್ರೆ ಮಚ್ಚನ ಹಿಂಗೆ ಹೊಡಿಬೇಕಾದ್ರೆ ಆ ವ್ಯಕ್ತಿ ಹಿಡ್ಕೊಳ್ತಿದ್ದು ನೋಡಿದ್ರೆ ಆ ವ್ಯಕ್ತಿ ಎಷ್ಟು ತಾಕತ್ತಿತ್ತು, ಆ ವ್ಯಕ್ತಿ ತೋಳಲ್ಲಿ ಎಷ್ಟು ಬಲ ಇತ್ತು ಅಂತ ನಿಮಗೆ ಗೊತ್ತಾಗುತ್ತೆ ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇದ್ರೆ. ಆ ಥರ ಯಾರೋ ಒಬ್ರು ಹೋಗ್ಬಿಟ್ಟು ಇಬ್ಬರು ಹೋಗ್ಬಿಟ್ಟು ಎಲ್ಲ ಅಟ್ಯಾಕ್ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ಸುಳ್ಳು. 5-6 ಜನ ಸೇರಿದಕ್ಕೆ ಆ ವ್ಯಕ್ತಿ ಹೊಡೆಯೋಕ್ಕಾಗಿದ್ದು. ಬೇರೆ ಯಾವ್ದಾರ ರೌಡಿಗಳಾಗಿ ಬೇರೆ ಯಾರೋ ಕಂಟ್ರಿಗಳಾಗಿ ನಾವು ವಿಡಿಯೋಗಳನ್ನ ನೋಡ್ತಾ ಇದ್ವಿ. ಮಚ್ಚನ ಹೊಡಿಬೇಕಾದ್ರೆ ಬಿಡಿಸ್ಕೊಳ್ಳೋದಕ್ಕೆಲ್ಲ ಹೋಗೋದಿಲ್ಲ, ಸುಮ್ಮನೆ ಇದಾಗ್ಬಿಡ್ತಾರೆ. ಈ ವ್ಯಕ್ತಿ ಮಚ್ಚ ಹೊಡಿಬೇಕಾದ್ರೆ ಈ ಥರ ಮಚ್ಚನ ಇಟ್ಕೊಳ್ತೀನಲ್ಲ, ಆ ಥರ ಧೈರ್ಯ ನಾನು ಇದುವರೆಗೂ ಹಿಂದೆಂದು ನೋಡಿಲ್ಲ, ಮುಂದೆ ನೋಡ್ತೀನಲ್ಲೋ ಹೋದ್ರೆ ಸರ್. ಆ ಥರ ಯಾರು ಹೆಸರು ಮಾಡೋಕ್ಕಾಗಲ್ಲ. ಕಾರ್ತಿಕ್ ಯಾವತ್ತಿದ್ರೂ ಅವನು ಮರ್ಡರ್ ಆಗಿರ್ಬೋದು, ಆ ವ್ಯಕ್ತಿ ಯಾವತ್ತಿದ್ರು ಅಭಿಮಾನಿಗಳ ಮನಸ್ಸಲ್ಲಿ ಅಥವಾ ಸ್ನೇಹಿತರುಗಳ ಮನಸ್ಸಲ್ಲಿ ಯಾವತ್ತೂ ಅಜರ ಮನಸ್ಸಲ್ಲಿ. ಕಾರ್ತಿಕ್ ಇವಾಗ ಎಲ್ಲರೂ ಓದ್ತಿದ್ದಾನೆ, ಎಲ್ಲೊಂದು ಪಾರ್ಟಿಗೆ ಹೋಗ್ತಿದ್ದಾನೆ ಅಂತಂದ್ರೆ ಸುಮ್ಮನೆ ಎಲ್ಲ ಸಂಡೇ ಬೀಚ್ಗಳಲ್ಲಿ ಎಲ್ಲ ಒಂದು ಹೋಗ್ತಿದ್ದಾನೆ ಅಂತಂದರೆ, ಸುಮ್ಮನೆ ಒಂದು ಟೀಮ್ನ ಅಥವಾ ಏನೋ ಒಂದು ಬಾಕ್ಸಲ್ಲಿ ಎಣ್ಣೆ ದೊರೆಸಿದ ಅಂತಂದರೆ ಸುಮಾರು ಒಂದು 30 ಜನ 40 ಜನ ಹುಡುಗರು ಗುಂಪು ಹಾಕೋದು ಸುಮ್ಮನೆ ಸಿಂಪಲ್ ಆಗಿ. ಈ ಮಳವಳ್ಳಿಗಳಾಗಿರ್ಬೋದು, ಮದ್ದೂರುಗಳಾಗಿರ್ಬೋದು, ಇವಾಗೆಲ್ಲ ಕಾರ್ತಿಕ್ ಹೆಸರುಗಳು ಕೆಲವೊಂದು ಟಿ ಶರ್ಟ್ಗಳ ಮೇಲೆ ಬರ್ತಾ ಇದೆ. ಆ ಥರ ಹೆಸರು ಮಾಡಿದ್ದಾನೆ ಅಂತಂದರೆ ಯಾರೋ ದುಷ್ಕರ್ಮಿಗಳ ಹೆಸರನ್ನೆಲ್ಲ, ರೌಡಿ ಶೀಟರ್ಗಳ ಹೆಸರನ್ನೆಲ್ಲ ಯಾವುದೋ ಒಂದು ಟಿ ಶರ್ಟ್ ಮೇಲೆ ಹಾಕ್ಸೋಕ್ಕಾಗಲ್ಲ. ಜನಗಳೇನು ತಡ್ರಲ್ಲ. ಇವನು ಸ್ವಲ್ಪ ಏನೋ ಒಂದು ಒಳ್ಳೆ ಸಮಾಜ ಸೇವೆ, ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾನೆ. ಅದಕ್ಕೆ ಆ ವ್ಯಕ್ತಿಗಳ ಹೆಸರನ್ನ ಆ ಥರ ಎಲ್ಲ ಟಿ ಶರ್ಟ್ಗಳ ಮೇಲೆ ಹಾಕಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ತಿಕ್ ಬಗ್ಗೆ ಯಾರೊಬ್ರು ಕೆಟ್ಟದಾಗ ಮಾತಾಡೋಕ್ಕೂ ಮುಂಚೆ, ಕೆಟ್ಟದಾಗ ಏನೋ ಒಂದು ಹಾಕೋಕ್ಕೂ ಮುಂಚೆ ಆ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳಿ. ರೌಡಿ ಶೀಟರ್ ಅಂದ ತಕ್ಷಣ ಅವನು ಕೆಟ್ಟ ಕೆಲಸನೇ ಮಾಡಿದ್ದಾನೆ ಅಂತ ತಿಳ್ಕೊಬೋದು. ಬಿ ಥಿಂಕ್ ಪಾಸಿಟಿವ್ ಆಗುತ್ತೆ, ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೋಡಿ. ಕಾರ್ತಿಕ್ ಆ ಥರ ವ್ಯಕ್ತಿ ಅಲ್ಲ. ಕಾರ್ತಿಕ್ ಯಾರಾದರೂ ಕಷ್ಟ ಅಂತ ಹೋದರೆ 10,000 ಕೊಡೋ ಜಾಗದಲ್ಲಿ ಅಟ್ಲೀಸ್ಟ್ ಒಂದು 100 ರೂಪಾಯಿ ಆದರೂ ಕೊಟ್ಬಿಟ್ಟಾಗಿ ಸಹಾಯ ಮಾಡ್ತಾರೆ ಸರ್. ಆ ಥರ ವ್ಯಕ್ತಿ ಅವನು. ಆ ಥರ ಗುಣಗಳಿತ್ತು. ಒಂದು ಪ್ರೈವೇಟ್ ಹಾಸ್ಪಿಟಲ್ ಒಂದು ಇನ್ಸಿಡೆಂಟು ಹೇಳ್ಬೇಕಂತಂದ್ರೆ ಸುಮಾರು ಒಂದು 7 ಲಕ್ಷ ಹತ್ರ ಬಿಲ್ ಆಗಿತ್ತು. 1 ರೂಪಾಯಿ ಕೊಡ್ಲಂಗೆ ಅವ್ರ ಫ್ರೆಂಡ್ ತಾಯಿನ ರಿಲೀಸ್ ಮಾಡಿಸ್ತಾರೆ, ಎಕ್ಸ್ಪೈರ್ ಆಗಿರೋದು. ಪ್ರೈವೇಟ್ ಹಾಸ್ಪಿಟಲ್ ಬಾಡಿ ಹಿಡ್ಕೊಂಡು ದುಡ್ಡು ಕೇಳ್ತಾರೆ, 1 ರೂಪಾಯಿ ಕೊಡ್ಲಂಗೆ ಬಾಡಿ ರಿಲೀಸ್ ಮಾಡಿಸ್ತಾರೆ. ಇಂಥ ಬರೀ ಹಿಂದೂ ಸಮಾಜಕ್ಕೆ ಅಥವಾ ಬರೀ ಒಂದು ವರ್ಗಕ್ಕೆ ಸೀಮಿತ ಆಗಲ್ಲ ಸರ್. ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ಸ್ ಎಲ್ಲ ವರ್ಗದವ್ರಿಗೂ ಈ ಥರ ಸೀಮಿತ ಆಗಿದೆ. ಇದವ್ರಿಗೂ ಮುಸ್ಲಿಮ್ಸಲ್ಲೂ ಫ್ರೆಂಡ್ಸ್ಗಳಿದ್ದಾರೆ, ಹಿಂದೂಗಳಲ್ಲೂ ಇದ್ದಾರೆ, ಕ್ರಿಶ್ಚಿಯನ್ಸಲ್ಲೂ ಇದ್ದಾರೆ, ಎಲ್ಲ ವರ್ಗದಲ್ಲೂ ಇದೆ ಸರ್. ಇದಕ್ಕೆ ಬರೀ ಸ್ಟೇಟ್ ಆಲ್ ಓವರ್ ಕರ್ನಾಟಕ ಸ್ಟೇಟ್ ಅಲ್ಲ, ಕೇರಳ ಮತ್ತು ಆಂಧ್ರ, ತಮಿಳುನಾಡು ಈ ಥರ ವಿಭಾಗಗಳಲ್ಲೂ ಕಾರ್ತಿಕ್ನ ಸ್ನೇಹಿತರು ಭಾಳ ಜನ ಇದ್ದಾರೆ. ಕೇರಳದಲ್ಲೂ ಸಹಿತ ಅತಿ ಹೆಚ್ಚು ಜನಸಂಖ್ಯೆನ ಸ್ನೇಹಿತರನ್ನ ಹೊಂದಿದ್ದಾನೆ ಕಾರ್ತಿಕ್, ನನಗೆ ಗೊತ್ತಿರೋ ಮಟ್ಟಿಗೆ. ಈತ ಏನಂತಂದರೆ, ಈತ ಕಾರ್ತಿಕ್ ಹೆಂಗೆ ರೌಡಿ ಶೀಟರ್ ಓಪನ್ ಆಯಿತು ಅಂದರೆ, ಒಂದು ಕೊಲೆ ಯತ್ನ ಪ್ರಕರಣದಲ್ಲಿದ್ದ, ಒಂದು ಪೂರ್ತಿ ಹಳ್ಳಿ ವಿಭಾಗದಲ್ಲಿ ನಡೆದಂಥ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದ. ಇನ್ನೊಂದು ಪ್ರಕರಣದಲ್ಲಿ ಜೆ.ಸಿ. ಹೋಗ್ಲಂಗೆ ಅಪ್ಸ್ಟ್ಯಾಂಡಿಂಗ್ ಎಲ್ಲ ಒಂಥರ ಬೇಲ್ ಮಾಡಿಸಿದ ಅನ್ನೋದು ನನ್ನ ಇನ್ಫಾರ್ಮೇಷನ್ ಬಂದಿದ್ದು. ಇದೇ ರೀತಿ ಇಸ್ಬಿಟ್ಟು ಹಲವಾರು ಕೃತ್ಯಗಳಲ್ಲಿ ಈತ ಪದೇ ಪದೇ ಹೆಸರುಗಳನ್ನ ಕಾಣಿಸ್ಕೊಳ್ತಾ ವಾಂಟೆಡ್ ಕೂಡ ಆಗಿದ್ದ. ಕ್ರಿಮಿನಲ್ ರೌಡಿ ಶೀಟರ್ ಕೂಡ ಓಪನ್ ಆಗಿದ್ದ ಮೇಲೆ ಕಾರ್ತಿಕ್ಕು ಬರ್ತಿದ್ದಾನೆ ಅಂತ ಅಂದರೆ, ಇವಾಗ ಎಲ್ಲಿಗೆ ಒಂದು ಇವೆಂಟ್ಗಳಿಗಾಗಲಿ ಸುಮಾರು ಜನಗಳು ಏನಕ್ಕೆ ಸೇರ್ಕೊಳ್ತಿದ್ರು ಅಂತಂದರೆ, ಇವ್ನು ಯಾರೋ ದುಡ್ಡು ಕೊಟ್ಬಿಟ್ಟು ಬೋನ್ಸವ್ರುಗಳನ್ನ ಆ ಥರ ಎಲ್ಲ ಸೇರಿಸ್ತಿದ್ದಾನೆ ಅಂತ ಕೆಲವೊಬ್ರು ತಿಳ್ಕೊಳಕ್ಕೆ ಹೋಗ್ಬಿಡಿ ಈ ವಿಷಯನ. ಅಂದರೆ ಸ್ನೇಹಿತರುಗಳು, ಆಪ್ತರುಗಳು ನಮ್ಗೆ ಆ ಥರ ಎಲ್ಲೋ ಒಂದು ಕಡೆ ಇವತ್ತು ಮರ್ಡರ್ ಆಗ್ಬೇಕಾದ್ರೆ ಯಾಕಿರ್ಲಿಲ್ಲ ಅಷ್ಟೊಂದು ಜನ ಅಂತ ಕೇಳ್ಬೋದು. ಬರ್ತಿದ್ದವನು ಸಹಿತ ಅವ್ನು ಸ್ನೇಹಿತ ಅಲ್ವಾ, ಅವ್ನು ಬರ್ತಿದ್ದಾನೆ ಅಂತ ಬರ್ತಿದ್ದಾನೆ ಅವ್ನು ಸ್ನೇಹಿತರು ನೋಡೋಕೆ ಯಾಕೆ ಅಷ್ಟೊಂದು ಜನ ಹುಡುಗನ ಹಾಕೊಂಡು ಹೋಗೋದು ಅಂತ ಒಬ್ಬಟ್ಟಿಗೆ ಹೋದ. ಇವತ್ತು ಅವ್ನು ಹೋಗಿದ್ದಾನೆ. ಇವಾಗ ಸ್ನೇಹಿತರು ನೋಡ್ಬಿಟ್ಟು ಅವ್ರನ್ನ ಏನು ಮಾಡಬೇಕು, ಫ್ಲೇ ಮಾಡಬೇಕು ಅಂದ್ಕೊಂಡಿರಲ್ಲ. ಅವ್ರಿಗೆ ಯಾವ ರೀತಿ ಸಮಾಜದಲ್ಲಿ ಅವ್ರು ಯಾವ ರೀತಿ ಬದುಕ್ತಾರೆ ಅನ್ನೋದು ಮುಂದೆ ನೋಡಬೇಕಾಗಿದೆ.